ಪರಾಗ್ ಸಿನಿಮಾ. ಈ ಸಿನಿಮಾದ ನಾಯಕ ನಟರು ಶ್ರೀಮುರಳಿ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ವಿಷಯ ಇದಷ್ಟೇ ಅಲ್ಲ, ಈ ಒಂದು ಟೀಸರ್ ಆಗಲಿಕ್ಕೆ ಹೆಚ್ಚು ಕಡಿಮೆ 3 ವರ್ಷ. ಸೊ ಇಷ್ಟು ಟೈಮ್ ತೆಗೆದುಕೊಂಡು ಮಾಡಿದಂಥ ಒಂದು ಅದ್ಭುತ ಟೀಸರ್. ಸೊ ಟೀಸರ್ ಹೇಗಿದೆ, ಯಾವ ಥರ ಇದೆ ಅನ್ನೋದು ಗೊತ್ತಿರುವಂಥದ್ದೇ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ವಿಷಯ ಇದಲ್ಲ. ವಿಷಯ ಈಗ ಏನಪ್ಪಾ ಅಂತಂದ್ರೆ, ಶ್ರೀಮುರಳಿ ಅವರು ಈ ಟೀಸರ್ ರಿಲೀಸ್ ಇವೆಂಟಲ್ಲಿ ಒಂದಷ್ಟು ಮಾತಾಡಿದ್ದಾರೆ. ಪತ್ರಕರ್ತರ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ಸೊ ಆ ಉತ್ತರದ ವಿವರಣೆ ಇಲ್ಲಿರುವಂಥದ್ದು. ಏನಪ್ಪಾ ಅಂತಂದ್ರೆ, ಒಂದು ಟೀಸರ್‌ಗೆ ಇಷ್ಟೊಂದು ಟೈಮಾ? ತುಂಬ ಟೈಮ್ ವೇಸ್ಟ್ ಆಯ್ತಲ್ವಾ? ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಅವರು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಸೊ ಇಷ್ಟು ಟೈಮ್ ಹೋಗಲಿಕ್ಕೆ ಕಾರಣನೂ ಇದೆ. ಅದು ಗೊತ್ತಿದೆ ಮನೇಲಿ ಏನೆಲ್ಲ ಆಯ್ತು ಅನ್ನುವಂಥದ್ದು. ಅವ್ರ ತಾಯಿ ಕೂಡ ತೀರೋದ್ರು. ಸೊ ಅದಕ್ಕೂ ಮುಂಚೆ ಏನೆಲ್ಲ ಆಯ್ತು, ಸೊ ಇರುತ್ತಲ್ಲ ಪರ್ಸನಲ್ ವಿಚಾರ ಅನ್ನೋದನ್ನು ಹೇಳ್ತಾರೆ. ಹಾಗೇನೇ ಒಂದು ಚಿತ್ರ, ಸೊ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಕಥೆಯ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಆ ಕಥೆಯನ್ನು ರೆಡಿ ಮಾಡಿಕೊಂಡು 2-2.5 ವರ್ಷ ಆ ಕತೆ ಏನಂದರೆ ಪರಾಗ್ ಚಿತ್ರದ ಕತೆ ಏನಿದೆ ಆ ಕಥೆಯನ್ನು ರೆಡಿ ಮಾಡ್ಕೊಂಡ್ವಿ. ರೆಡಿ ಆದಮೇಲೆ 3.5 ವರ್ಷಕ್ಕೆ ಈ ಒಂದು ಟೀಸರ್ ಹೊರಗೆ ಬಂತು ಅಂತೇಳಿ ಶ್ರೀಮುರಳಿ ಅವರು ಹೇಳ್ತಾರೆ. ಸೊ ಇವರು ಇನ್ನೊಂದು ವಿಚಾರ ಏನಂತಂದರೆ, ಬೇರೆ ಭಾಷೆಗೆ ಈ ಸಿನಿಮಾ ಬಿಡಬೇಕು, ದೊಡ್ಡ ಮಟ್ಟದಲ್ಲಿ ಬರಬೇಕು, ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ? ಸೊ ಆ ಕಾನ್ಸೆಪ್ಟ್ ತಕ್ಕ ಹಾಗೆ ಇವರು ಫೋಕಸ್ ಮಾಡಿದ್ದಾರೆ. ಹಾಗಾಗಿ ಟೈಮ್ ತೊಗೊಂಡು ಬೇರೆ ಭಾಷೆಯ ಪ್ರೇಕ್ಷಕರಿಗೂ ಮೆಚ್ಚಿಸ್ಬೇಕು, ಒಪ್ಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಟೈಮ್ ತೊಗೊಂಡ್ರು ಅನ್ನುವಂಥದ್ದು ಒಂದು ಮಾತಿದೆ. ಸೊ ಅದಕ್ಕೂ ಇವರು ಆ ಥರದ ಪ್ರಶ್ನೆಗೂ ಕೂಡ ಶ್ರೀಮುರಳಿ ಅವರು ಉತ್ತರ ಕೊಟ್ಟಿರುವಂಥದ್ದು. ನಾನು ಮೊದಲು ಕನ್ನಡದ ನಟ, ಸೊ ಕನ್ನಡದ ನೆಲದಲ್ಲೇ ಇರುವಂಥವನು, ಇಲ್ಲೇ ಬೆಳಿಬೇಕು, ಇಲ್ಲೇ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಒಳ್ಳೆ ಸಿನಿಮಾ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ಥರದ ಒಂದು ಹಠಕ್ಕೆ ಬಿದ್ದೆ ಅನ್ನೋ ಅರ್ಥದಲ್ಲೇ ಅವರು ಮಾತಾಡ್ತಾರೆ. ಸೊ ಇನ್ನು ಮತ್ತೊಂದು ಏನಪ್ಪ ಅಂದರೆ, ಇತ್ತೀಚೆಗೆ ಗಣೇಶ್ ಅವರು ಕೂಡ ಈ ಒಂದು ವಿಚಾರ ಹೇಳಿದ್ರು. ಪಿನಾಕ ಸಿನಿಮಾದ ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ಫಸ್ಟ್ ಕನ್ನಡದಲ್ಲಿ ಚೆನ್ನಾಗಿ ಹೋಯಿತು ಅಂದರೆ ಬೇರೆ ಭಾಷೆ ಅಂತ ಹೇಳ್ತಾರೆ. ಅವರು ಕನ್ನಡದ ಬಗ್ಗೆನೇ ಮಾತಾಡ್ತಾರೆ. ಸುದೀಪ್ ಅವರ ಹಳೆಯನ ಒಂದು ಚಿತ್ರ, ಅದರ ಹೆಸರು ಈಗಾಗಲೇ ಗೊತ್ತಿರುವಂಥದ್ದೇ. ಸೊ ಸಂಜೀವ್ ಅವರ ಒಂದು ಈ ಚಿತ್ರದ ಟೈಮಲ್ಲಿ ಕೂಡ ಸುದೀಪ್ ಅವರು ಇದೇ ಮಾತು ಹೇಳಿದರು. ಏನಪ್ಪ ಅಂದರೆ, ಫಸ್ಟ್ ಅವನು ಕನ್ನಡದಲ್ಲಿ ಬೆಳಿಬೇಕು, ಕನ್ನಡದ ಪ್ರೇಕ್ಷಕರನ್ನು ಮೆಚ್ಚಿಸಬೇಕು, ಆಮೇಲೆ ಬೇರೆ ಭಾಷೆಗೆ ಇದನ್ನು ನಾವು ರಿಲೀಸ್ ಮಾಡ್ತೀವಿ ಅಂಥೇಳಿ ಪಚ್ಚ ಸಿನಿಮಾದ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದರು. ಸೊ ಇಲ್ಲಿ ಕನ್ನಡದ ಸಿನಿಮಾಗಳಿಗೆ ಬೇಡಿಕೆ ಇದೆ, ಚೆನ್ನಾಗಿ ಬರ್ತಿಲ್ಲ ಅನ್ನೋದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಥಿಯೇಟ್ರಿಗೆ ಚೆನ್ನಾಗಿ ಬರ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ಎರಡೂ ಥರದ ಇರುವ ವಿಚಾರವನ್ನು ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ರು. ಮೊನ್ನೆ ಅವರ ಬರ್ಡೇ ಪ್ರಯುಕ್ತ ಒಂದು ಪತ್ರಕರ್ತರ ಜೊತೆ ಒಂದು ಬರ್ಡೇ ಪಾರ್ಟಿ ಇತ್ತು. ಪಾರ್ಟಿಯಲ್ಲಿ ರಿಷಬ್ ಶೆಟ್ಟಿ ಹೇಳ್ಕೊಂಡ್ರು. ಅಂದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಒಳ್ಳೆಯ ಸಿನಿಮಾ ಬರ್ತಿಲ್ವಾ ಅಥವಾ ಜನ ಥಿಯೇಟ್ರಿಗೆ ಬರ್ತಿಲ್ವಾ? ಸೊ ಇದು ಕಾನ್ಫ್ಲಿಕ್ಟ್ ಇದ್ದೇ ಇದೆ. ಸೊ ಇದರ ಹೊರತಾಗಿ ನಾವು ಮತ್ತೆ ಪರಾಗ್ ಸಿನಿಮಾಕ್ಕೆ ಅಂದರೆ, ಪರಾಗ್ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನುವಂಥದ್ದು. ಸೊ ಈ ಸಿನಿಮಾದ ತಯಾರಿ ಏನಂತಲ್ಲ, ಸದ್ಯಕ್ಕೆ ನನಗೆ ಇಷ್ಟೇ ಹೇಳಕ್ಕೆ ಸಾಧ್ಯ. ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಟೀಸರ್ ಬಿಟ್ಟಿದ್ವಿ, ಟೀಸರ್ ಕುತೂಹಲ ಮೂಡಿಸ್ತಾ ಇದೆ. ಬೆಡ್ ಮೇಲೆ ಆ ಹೀರೋ ಯಾಕೆ ಮಲ್ಕೊಂಡು, ಸೊ ಫೈಟ್ ಯಾಕೆ ಮಾಡಿದ್ರು, ಆ ಹಾಡು ಯಾಕೆ ಬಂತು, ಟೇಪ್ ಯಾಕೆ ಇತ್ತು ಅಲ್ಲೇ, ಈ ಥರದ್ದೆಲ್ಲ ವಿಚಾರಗಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಾನು ಮುಂದೆ ಬರ್ತೀನಿ, ಬಂದು ಚಿತ್ರ ಸಂಬಂಧಪಟ್ಟಂಗೆ ಹೇಳ್ತೀನಿ. ಸದ್ಯಕ್ಕೆ ಶೂಟಿಂಗ್ ಹೋಗಬೇಕು, ಶೂಟಿಂಗ್ ಆದಷ್ಟು ಬೇಗ ಸಿನಿಮಾನ ಮುಗಿಸ್ತೀವಿ ಅಂಥೇಳಿ ಶ್ರೀಮುರಳಿ ಅವರು ಹೇಳ್ಕೊಂಡಿರೋದು. ಒಂದು ಬಹುವೆಚ್ಚದ ಚಿತ್ರ ಇದು. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸುಮಾರು ಮಾತಾಡಿರುವಂಥದ್ದು. ಇನ್ನೊಂದು ವಿಚಾರ ಏನಂತಂದರೆ, ಈ ಪ್ರೆಸ್ ಮೀಟ್ ಏನಿತ್ತಲ್ಲ, ಪರಾಗ್ ಸಿನಿಮಾದ ಟೀಸರ್ ರಿಲೀಸ್ ಪ್ರೆಸ್ ಮೀಟ್ ಅಥವಾ ಇವೆಂಟ್, ಸೊ ಇದಕ್ಕೆ ಬರುವಂಥ ದೃಶ್ಯಗಳೇನಿದೆ ಆ ದೃಶ್ಯಗಳೇ ಈಗ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ಅಂದರೆ ಪರಾಗ್ ಸಿನಿಮಾದ ನಾಯಕನನ್ನು ನೋಡಲಿಕ್ಕೆ ಜನ ಇಷ್ಟಪಡ್ತಿದ್ದಾರೆ, ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಶ್ರೀಮುರಳಿ ಅವರು ಅಭಿನಯನ ಹಂಗೆ. ಸೊ ಕಣ್ಣಲ್ಲೇ ಸಾಕಷ್ಟು ವಿಚಾರಗಳನ್ನು ಹೇಳಿಬಿಡ್ತಾರೆ, ಆ ಎಕ್ಸ್ಪ್ರೆಷನಲ್ಲೇ ಎಲ್ಲವನ್ನೂ ಹೇಳಿಬಿಡ್ತಾರೆ. ಅವರ ಉಗ್ರಂ ಸಿನಿಮಾ ಆಗಿರ್ಬೋದು, ಮಫ್ತಿ ಸಿನಿಮಾ ಆಗಿರ್ಬೋದು, ಬಗೀರಾ ಸಿನಿಮಾದಲ್ಲೂ ಕೂಡ ಆ ಥರದ ಒಂದು ಎಲಿಮೆಂಟ್ಸ್ ಇತ್ತು. ಇನ್ನು ಮುಂದೆ ಬರುವ ಸಿನಿಮಾ ಅಂತ ಬಂದಾಗ ಅದು ಪರಾಗ್ನಲ್ಲೂ ಕೂಡ ಅವ್ರ ಲುಕ್ಕು, ಅವ್ರ ಫೀಲು, ಹಾಗೆಯೇ ಅವ್ರ ಎಕ್ಸ್ಪ್ರೆಷನ್, ಇವು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸೊ ಇವೆಲ್ಲ ಸೇರಿದಾಗ ಕನ್ನಡಕ್ಕೆ ಒಬ್ಬ ಅದ್ಭುತ ನಾಯಕ ನಟ ಜೊತೆಗಿರುವಂಥದ್ದು, ಕನ್ನಡದಲ್ಲಿ ಇರುವಂಥದ್ದು. ಸೊ ಅವರಿಗೆ ತಕ್ಕನಾದ ಕಥೆಗಳು ಹುಟ್ಟಿದಾಗ ಅವರ ರೀಚ್ ಮತ್ತು ಕನ್ನಡದ ಒಂದು ಶಕ್ತಿ ಏನಿದೆ, ಆಳವಾದ ಶಕ್ತಿ ಕನ್ನಡ ಸಿನಿಮಾಗಿರುವಂಥದ್ದು, ಅದು ಮತ್ತೆ ಉದ್ಭವಿಸುತ್ತೆ, ಮತ್ತೆ ಗೊತ್ತಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಸೊ ಇಷ್ಟು ಬಹು ಪರಾಕ್ ಅಲ್ಲ, ಪರಾಕ್ ಸಿನಿಮಾದ
ವಿಚಾರ. ಸೊ ಮತ್ತಷ್ಟು ಇನ್ನಷ್ಟು ಇರುತ್ತೆ. ಸದ್ಯಕ್ಕಿಷ್ಟು. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.